ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು HSRP ನಂಬರ್ ಇವತ್ತೇನು ಬದಲಾವಣೆ ಮಾಡಬೇಕಂತ ಇಡೀ ಕರ್ನಾಟಕ ಅಂತ ಸುದ್ದಿ ಆಗಿದೆ. 15ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಎಲ್ಲ ಕಡೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಪತ್ರಿಕಾದಲ್ಲಿ ಎಲ್ಲೂ ಇವತ್ತೆಲ್ಲ ಚರ್ಚೆ ನಡೆದಿದೆ. ಹಂಗಾಗಿ ಇವತ್ತು ಬೆಳಗ್ಗೆ ನೋಡಿದೆ ನಾನು ಪತ್ರಿಕೆಯಲ್ಲಿ ಸ್ವಲ್ಪ ಅವಕಾಶ ಇಷ್ಟು ದಿನ ಅಂತ ಹೇಳಿಲ್ಲ ಸರ್ಕಾರ, ಮುಂದೂಡಲಾಗಂತ ಹೇಳಿದ್ದಾರೆ. ಅದಕ್ಕೆ ನಾವು ಏನಪ್ಪ ಅಂದರೆ ಈಗ ಕರ್ನಾಟಕದಂತೆ ಒಂದು 2,000 ಕೋಟಿ ವಾಹನಗಳಿದ್ದಾವೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿ. ಈಗ 2,000 ಕೋಟಿ ವಾಹನದಲ್ಲಿ ಸುಮಾರು ಒಂದು 14 ಲಕ್ಷ ರಿಜಿಸ್ಟರ್ ಆಗ್ಯಾವ. ಇನ್ನೂ ಉಳಿದದು ಮಿನಿಮಮ್ ಅಂದರೆ 1.5 ಕೋಟಿ ಸುಮಾರು ವಾಹನಗಳಿದೆ. ಅದಕ್ಕೆ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು ಹಾಗೂ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರಾಗಿರ್ಬೋದು, ನಮ್ದು ಏನಪ್ಪ ಅಂದರೆ ನಮ್ಮ ಒಂದು ವಿನಂತಿ, ಮಹಾನಗರ ಪಾಲಿಕೆ ನಿಮ್ಮ ಏನು ವಾಹನಗಳು ಬೆಳಗ್ಗೆ ಕಸ ಎತ್ತಲಿಕ್ಕೆ ಬರ್ತವೆ ಅದರಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿ ಎಲ್ಲ ವಾರ್ಡದಲ್ಲಿ ಎಲ್ಲ ನಗರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಥವಾ ತಾಲೂಕದಲ್ಲಿ ಗ್ರಾಮದಲ್ಲಿ ಯಾವ ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕಡೆ ನೀವು ಸ್ವಲ್ಪ ವೈರಲ್ ಮಾಡಿರಿ. ಯಾಕಂದರೆ ಯಾರು ಕೂಲಿ ಕಾರ್ಮಿಕರು ಇರ್ತಾರೆ ಗೊತ್ತಾಗಿರೋಂಗಿಲ್ಲ, ಆಟೋ ಚಾಲಕರಿಗೆ ಗೊತ್ತಾಗಿರೋಂಗಿಲ್ಲ, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅದು ಹಂಗಾಗಿ ಎಲ್ಲ ಕೆಲವು ಪೇಪರ್ ನೋಡೋಂಗಿಲ್ಲ. ಹಂಗಾಗಿ ದಿಢೀರಂತ ನೀವು ಒಂದೇ ಸರ್ತಿ ನೀವು ಈಗ 1,000 ರೂಪಾಯಿ ಫೈನ್ ಅಂದರೆ ಕೂಲಿ ಕಾರ್ಮಿಕರಿಗೆ ದುಡಿಯೋದೇ 500 ರೂಪಾಯಿ. ಅವರಿಗೆ ನೀವು ಚಾನಲ್ ಕಟ್ ಮಾಡಿಸ್ಕೇಸಿ 1,000 ರೂಪಾಯಿ ಚಾನಲ್ ಮಾಡಿದರೆ ಅವರು ಭಾಳ ಕಷ್ಟ ಆಗುತ್ತೆ. ಮತ್ತು ಆಟೋ ಚಾಲಕರಿಗೆ ಒಂದು ದಿನಕ್ಕೆ ಒಂದು 600-700 ರೂಪಾಯಿ ದುಡಿತಾರೆ. ಅವ್ರಿಗೂ ಕೂಡ ಸ್ವಲ್ಪ ಫೈನ್ ಹಾಕಿ ಭಾಳ ಕಷ್ಟ ಆಗುತ್ತೆ. ನನಗೆ ವಿನಂತಿ ಏನಪ್ಪ ಅಂದರೆ ನಮ್ಮ ಮಹಾನಗರ ಪಾಲಿಕೆ 4 ಜೂನಲ್ಲಿದೆ. ನಂಬರ್ 1, ನಂಬರ್ 2, ನಂಬರ್ 4, ನಂಬರ್ 4ನ 4 ಜೂನಲ್ಲಿ ಇದೆ. ಮತ್ತು ನೆಮ್ಮದಿ ಕೇಂದ್ರ ಇದೆ, ಪೋಸ್ಟ್ ಆಫೀಸ್ ಇದೆ, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಏನಪ್ಪ ಶಾಖೆಗಳು ಮಾಡಿ, ಪ್ರತಿಯೊಂದು ಶಾಖೆ ಮಾಡಿ ಜನರಿಗೆ ಏನದ ಬೆಳಗ್ಗೆ ಅದು ಅವೇರ್ನೆಸ್ ಮಾಡಬೇಕು ನೀವು. ಯಾಕಂದ್ರೆ ಮಹಾನಗರ ಪಾಲಿಕೆ ಪ್ರತಿಯೊಂದಕ್ಕೆ ಯಾವುದೋ ಒಂದು CM ಅಂದರೆ ಯಾವ ಟೈಪ್ ಮಾಡ್ತೀರಿ, ನೀರಿನ ಟ್ಯಾಕ್ಸ್ ಬಗ್ಗೆ ಹೆಂಗೆ ಮಾಡ್ತೀರಿ, ಮತ್ತು ಯಾವುದನ್ನು ಬಿಲ್ ಕಟ್ಟಲಿಕ್ಕೆ ಅಂದರೆ ಬೆಳಗ್ಗೆ ಯಾವ ಟೈಪ್ ಇರ್ತೀರಿ, ಹಿಂಗೆ ಎಲ್ಲ ಕಡೆ ದಯವಿಟ್ಟು ನೀವು ಎಲ್ಲ ಕಡೆ ಪ್ರಚಾರ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಎಲ್ಲರಿಗೂ ತಿಳಿತದೆ. ಎಲ್ಲರೂ ನಮ್ಮ ಕರ್ನಾಟಕ ಶಾಲೆ ಕಲ್ತವ್ರಿಲ್ಲ, ಎಲ್ಲರೂ ಕೂಲಿ ಕಾರ್ಮಿಕರು ಶಾಲೆ ಕಲಿಯೋರವ್ರ, ಕಲ್ತವ್ರ, ಕೆಲವು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಓಡೋರಾರ. ಇದ್ರ ಬಗ್ಗೆ ಯಾರಿಗೆ ಗೊತ್ತೇ ಇಲ್ಲ. ಜಾಸ್ತಿ ಅಂದರೆ ಇದು ನಮಗೆ ಯಾರಾದರೂ ಒಂದು ಶಾಲೆ ಕಲ್ತವ್ರಿಗೆ, ಪೇಪರ್ದಾಗ ಬಂದವ್ರಿಗೆ, ಚಾನಲ್ ಅಷ್ಟೇ ಜನ ಗೊತ್ತು. ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿ ಮನವಿ ಏನಪ್ಪ ಅಂದರೆ ದಯವಿಟ್ಟು ಎಲ್ಲರಿಗೂ ಪ್ರತಿಯೊಂದು ಏರಿಯಾ ಗಲ್ಲಿ ಅವೇರ್ನೆಸ್ ಆಗಬೇಕು. ಆಗಿರಪ್ಪ ಅಂದ್ರೆ ಇದಕ್ಕೆ ಮತ್ತೇನಪ್ಪ ಅಂದರೆ ಪೇಪರ್ದಲ್ಲಿ ಬಂದಿದೆ ಇವತ್ತು ನೋಡೀನಿ ಅವಕಾಶ ಅಂತ. ಬಟ್ ನಾವು 17ನೇ ತಾರೀಕು ಒಂದು ಜಿಲ್ಲಾಧಿಕಾರಿಗೆ ಜಗತ್ ಸರ್ಕಾರದಿಂದ ತಿಮ್ಮಾಪುರವರೆಗೆ ಒಂದು ಆಟೋ ಚಾಲಕ ಒಂದು 20-30 ಆಟೋಗಳು, ಒಂದು 20-30 ಟೂ ವೀಲರು, ಒಂದು 7-8 ಕಾರುಗಳು, ಒಂದು ರ್ಯಾಲಿ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗೆ ಏನು ಮನವಿಯಪ್ಪ ಅಂದರೆ ಒಂದು 6 ತಿಂಗಳು ವರ್ಷ ಒಂದು ಕಾಲಾವಕಾಶನ ಕೊಡ್ರಿ. ಇನ್ನೊಂದು 1.5 ಕೋಟಿ ಒಂದು ವಾಹನಗಳು ರಿಜಿಸ್ಟರ್ ಆಗಬೇಕಂದ್ರೆ ಸಮಯ ಬೇಕು. ಅದರ ಬೇರೆ ಬಡವರು ಕೂಲಿ ಕಾರ್ಮಿಕರು ಹೋಗಿ ನಿಂತಾಗ ಸರ್ವರ್ ಇಲ್ಲ ಅಂತ 2 ದಿನ ಜನ ಪಾಳಿಗೆ ನಿಂತಾರೆ, ಸರ್ವರ್ ಕೊಡಲ್ಲ. ಅದಕ್ಕೆ ನೀವು ದಯವಿಟ್ಟು ಈ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕದ ನಮ್ಮ ಎಲ್ಲ ಜನತೆಗೆ ಏನಪ್ಪ ನಿಮ್ಮಿಂದ ಹೆಲ್ಪ್ ಏನಾಗಬೇಕಪ್ಪ ಅಂದ್ರೆ ಅವಕಾಶ ಕೊಡ್ರಿ. 6 ತಿಂಗಳು ಅವಕಾಶ ಕೊಡ್ರಿ. ಏನಪ್ಪ ಅಂದ್ರೆ ಅವಕಾಶ ಕೊಟ್ಟ ಮೇಲೆ ಎಲ್ಲರೂ ಒಂದು ನೋಂದಣಿ ಮಾಡ್ಕೊತಾರೆ ಅಂತ ಹೇಳ್ತಾ ಜಿಲ್ಲಾಧಿಕಾರಿ ಮುಖಾಂತರ ಸಾರ್ವ ಸಚಿವರಿಗೆ ನಾವು 17ನೇ ತಾರೀಕು ಮನವಿ ಕೊಡೋಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ತಂಡ ಅಂತ ಹೇಳ್ತಾ